ನಾವು ಒಂದು ಆಫೀಸು ಹುಲಿಗೆಯಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ನಾವು ರೈತರಿಗೆ ಸರ್ವಿಸ್ ಕೊಡೋಕ್ಕೆ ಒಂದು ಕಂಪ್ನಿ ತೊಗೊಂಡಿದ್ದೀವಿ. ಅದು ಕ್ರಾಪ್ ಸೆಕ್ಯೂರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್. ಅದು ಸೆಂಟ್ರಲ್ ಗೌರ್ಮೆಂಟಿಂದ ರಿಕಾಗ್ನೈಸೇಷನ್ ಐತಿ, ಕರ್ನಾಟಕ ಸ್ಟೇಟ್ಮೆಂಟ್ ಕೂಡ ರಿಕಾಗ್ನೈಸೇಷನ್ ಇದೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ರಿಕಾಗ್ನೈಸೇಷನ್ ಆಗಿದೆ. ಸೊ ನಾವು ಒಂದು ಸೇವೆ ಆದಂಥ ಡ್ರೋನ್ ಮುಖಾಂತರ ರೈತರಿಗೆ ಸೇವೆ ಒದಗಿಸಿದಾಗ ಡ್ರೋನು ಮಾಲ್ ಪ್ರಾಕ್ಟೀಸ್ ಆಯಿತು, ಅಂದರೆ ದುಸ್ಥಿತಿ ಹೋಯಿತು. ಆ ಸಂದರ್ಭದಲ್ಲಿ ನಾವು ಕಂಪ್ನಿಯವ್ರಿಗೆ ಕೇಳಿದಾಗ ಅವರು ನಮಗೆ ಯಾವುದೂ ಸರ್ವಿಸ್ ಮಾಡೋಕ್ಕೆ ಬರಲಿಲ್ಲ. ಸೊ ಅದ್ರ ರಿಲೇಟೆಡ್ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಕೇಸ್ ಹಾಕಿದ್ವಿ. ಸೊ ಕೇಸ್ನಲ್ಲಿ ನಾವು ವಾದ ಮಾಡಿಬಿಟ್ಟು ಆ ಕೇಸ್ನ ಗೆದ್ದಿದ್ದೀವಿ. ಸ್ವತಃ ನಾವೇ ವಾದ ಮಾಡಿದ್ದೀವಿ, ಗೆದ್ದಿದ್ದೀವಿ ಸರ್. ಸೊ ನಾವೇ ಎಲ್ಲ ಇನ್ಫಾರ್ಮೇಷನ್ ಪ್ರಿಪೇರ್ ಮಾಡ್ಕೊಂಬಿಟ್ಟು ಸೊ ಕೋರ್ಟ್ನಲ್ಲಿ ನಾವೇ ವಾದ ಮಾಡಿಬಿಟ್ಟು ಸೊ ಕೋರ್ಟ್ಗೆ ಕನ್ವಿನ್ಸ್ ಮಾಡಿದ್ವಿ. ಸೊ ಈ ಥರ ಅವ್ರು ಏನು ಮಾಡ್ತಿದ್ದಾರೆ ಅದೆಲ್ಲ ರಾಂಗ್ ಇದೆ ಅಂತಂದು ಕನ್ವಿನ್ಸ್ ಮಾಡಿಬಿಟ್ಟು ನಾವು ನಮ್ಮ ಕೇಸ್ನ ಗೆದ್ದಿದ್ದೀವಿ ಸರ್. ಸರ್ ವಕೀಲರನ್ನ ಇಡ್ಬೋದಾಯಿತು, ಬಟ್ ನಮಗೇನು ಅನಿಸಿತ್ತು, ನಾವು ಒಂದು ಸ್ವಲ್ಪ ಓದಿದ್ದಿತ್ತಲ್ಲ ಬ್ಯಾಕ್ಗ್ರೌಂಡು. ಸೊ ನಾವು ಟ್ರೈ ಮಾಡೋಣ ಅನ್ನೋದು ಒಂದು ನಮ್ಗೆ ಛಲ ಇತ್ತು. ಸೊ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದ್ದು. ಸರ್ ನಮಗೆ ಯಾವುದೂ ಅನುಭವ ಇಲ್ಲ. ನಾನು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಸೊ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಕಮಿಷನ್ಸ್ಗೆಲ್ಲ, ಸೊ ಕೋರ್ಟ್ ಜಡ್ಜಸ್ಗೆಲ್ಲ ಅನ್ನೋದು ಅದನ್ನೊಂದು ಸ್ವಲ್ಪ ನೋಡ್ತಾ ಇದ್ವಿ. ಸೊ ಪ್ರಿಪರೇಷನ್ ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ವಿ. ಸೊ ಆಮೇಲೆ ನನಗೆ ಒಂದು ಸ್ವಲ್ಪ ಟೆಕ್ನಾಲಜಿದ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸ್ಟ್ಯಾಂಡರ್ಡ್ ಆಗಿತ್ತು. ಸೊ ಅದ್ರ ಮುಖಾಂತರ ನಾವು ವಾದ ಮಾಡಿದ್ವಿ ಸರ್. ಸರ್ ಅದು 3,75,000 ಕ್ಲೈಮ್ ಆಗಿದೆ ಮತ್ತು 6% ಇಂಟ್ರೆಸ್ಟ್ ಕೊಡಬೇಕು 2 ವರ್ಷದ್ದು. ಆಮೇಲೆ 15,000 ಕಾಂಪನ್ಸೇಷನ್ ಆಗಿದೆ ಸರ್. ಸರ್ ನಮ್ಮದು ಕ್ರಾಪ್ ಸೆಕ್ಯೂರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್. ರೋಬೋಸಿಂಗ್ಸ್ ಬೈ ರೋಬೋಕಿಟ್ಸ್. ಸರ್ ಅದು ಜಡ್ಜ್ಮೆಂಟ್ ಆಗಿದೆ ಸರ್, ಅವ್ರದ್ದು ಕೊಡಲೇಬೇಕು. ಕೊಪ್ಪಳ ಡಿಸ್ಟಿಕ್ ಕೋರ್ಟ್, ಕನ್ಸ್ಯೂಮರ್ ಕೋರ್ಟ್ನಲ್ಲಿ.